ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾವು ಗರ್ಭಾವಸ್ಥೆಯಲ್ಲಿ ಮಾವಿನ ಹಣ್ಣು ತಿನ್ನೋದು ಎಷ್ಟು ಮುಖ್ಯ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಮಾವಿನ ಹಣ್ಣು ರುಚಿಕರವಾಗಿರೋದಷ್ಟೇ ಅಲ್ಲ, ಗರ್ಭಾವಸ್ಥೆಯಲ್ಲಿ ತಾಯಿ ಮತ್ತು ಮಗುವಿನ ಆರೋಗ್ಯಕ್ಕೆ ಸಹ ಉಪಯುಕ್ತವಾದ ಪೌಷ್ಟಿಕಾಂಶಗಳನ್ನು ಹೊಂದಿದೆ. ಗರ್ಭಾವಸ್ಥೆಯಲ್ಲಿ ಮಾವಿನ ಹಣ್ಣನ್ನು ಸೇವಿಸೋದ್ರಿಂದ ಆಗೋ ಪ್ರಯೋಜನಗಳು ಏನಪ್ಪ ಅಂದರೆ, ವಿಟಮಿನ್ ಸಿ ಸಮೃದ್ಧವಾಗಿದೆ ಮಾವಿನ ಹಣ್ಣಿನಲ್ಲಿ. ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸೋದಕ್ಕೆ ಇದು ಸಹಾಯ ಮಾಡುತ್ತೆ. ಮತ್ತು ಫೋಲೆಟ್ ಅಂಶ ಕೂಡ ಮಾವಿನ ಹಣ್ಣಿನಲ್ಲಿ ಯಥೇಚ್ಛವಾಗಿದೆ. ಮಗುವಿನ ಮೆದುಳು ಮತ್ತು ನರಗಳ ಬೆಳವಣಿಗೆಗೆ ಇದು ತುಂಬಾ ಮುಖ್ಯ. ಇನ್ನು ಮಾವಿನ ಹಣ್ಣಿನಲ್ಲಿ ಫೈಬರ್ ಹೆಚ್ಚಾಗಿ ಇರೋದ್ರಿಂದ ಮಲಬದ್ಧತೆ ಸಮಸ್ಯೆಯನ್ನು ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಹಾಗೆ ಮಾವಿನ ಹಣ್ಣಿನಲ್ಲಿ ಸ್ವಾಭಾವಿಕ ಶಕ್ತಿ ಅನ್ನೋದು ದೇಹಕ್ಕೆ ಸಿಗೋದ್ರಿಂದ ದೇಹದಲ್ಲಿ ತಕ್ಷಣ ಶಕ್ತಿಯನ್ನು ಒದಗಿಸುತ್ತೆ, ನಿಶಕ್ತಿಯನ್ನು ದೂರ ಮಾಡುತ್ತೆ. ಮತ್ತು ಚರ್ಮ ಮತ್ತು ಕಣ್ಣಿನ ಆರೋಗ್ಯಕ್ಕೆ ಕೂಡ ಮಾವಿನ ಹಣ್ಣು ತುಂಬಾ ಒಳ್ಳೆಯದು. ವಿಟಮಿನ್ ಎ ಮತ್ತು ಆ್ಯಂಟಿ ಆಕ್ಸಿಡೆಂಟ್ಗಳಿಂದ ಸಮೃದ್ಧವಾಗಿದೆ. ಆದರೆ ಮಾವಿನ ಹಣ್ಣನ್ನು ತಿನ್ನಬೇಕಾದ್ರೆ ಗಮನಿಸಬೇಕಾದ ವಿಷಯಗಳು ಏನಪ್ಪ ಅಂದರೆ, ಮಾವಿನ ಹಣ್ಣನ್ನು ಚೆನ್ನಾಗಿ ತೊಳಿಬೇಕು. ಹೆಚ್ಚು ಪ್ರಮಾಣದಲ್ಲಿ ತಿನ್ನಬಾರದು, ಯಾಕಂದರೆ ಇದರಲ್ಲಿ ಸ್ವಾಭಾವಿಕ ಸಕ್ಕರೆ ಇದೆ. ಕೃತಕವಾಗಿ ಹಣ್ಣಾಗಿಸಿದ ಮಾವಿನ ಹಣ್ಣನ್ನು ತಪ್ಪಿಸಿ ಜ್ಯೂಸ್, ಸ್ಮೂದಿ ಅಥವಾ ಹಣ್ಣಿನ ತುಂಡುಗಳಾಗಿ ಸೇವಿಸಬಹುದು. ಗರ್ಭಾವಸ್ಥೆಯಲ್ಲಿ ಕ್ರೇವಿಂಗ್ಸ್ಗೆ ಸಿಹಿಯಾದ ಮಾವಿನ ಹಣ್ಣು ತಾಯಿ ಮತ್ತು ಮಗುವಿಗೆ ಆರೋಗ್ಯಕರವಾದ ಆಯ್ಕೆ ಅಂತಲೇ ಹೇಳ್ಬೋದು. ಗರ್ಭಿಣಿಯರು ಮಾವಿನ ಹಣ್ಣನ್ನು ತಿನ್ನಬಹುದೇ ಅನ್ನೋ ಪ್ರಶ್ನೆಗೆ ಇಲ್ಲಿ ಖಂಡಿತವಾಗಿಯೂ ಮಿತವಾಗಿ ತಿಂದರೆ ಇದು ಆರೋಗ್ಯಕರ ಸ್ನ್ಯಾಕ್ ಎಂಬ ಉತ್ತರ ಖಂಡಿತವಾಗ್ಲೂ ಇದೆ. ಇವತ್ತಿನ ಈ ಮಾಹಿತಿ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.